ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ LPG ಗ್ಯಾಸ್ ಹೊಂದಿದವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರತ್ತೆ. LPG ಗ್ಯಾಸ್ ಸಿಲಿಂಡರ್ ಬೆಲೆನ ಇಳಿಕೆ ಮಾಡಿದ್ದಾರೆ. ಇದು ಮೊದಲನೇ ಗುಡ್ ನ್ಯೂಸ್ ಆಗಿರತ್ತೆ. ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಹೊಸ ನಂಬರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ನಂಬರ್ಗಳಿಗೆ ಕಾಲ್ ಮಾಡಿದ್ರೆ ಅಥವಾ ವಾಟ್ಸಾಪ್ ನಲ್ಲಿ ಮೆಸೇಜ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಸ್ ಬುಕ್ಕಿಂಗ್ ಆಗತ್ತೆ. ಇದೊಂದು ಖುಷಿಯ ವಿಚಾರ. ಮೊದಲಿಗೆ ಕೊಟ್ಟಿರುವಂತ ನಂಬರ್ಗಳು ಏನಾದರೂ ವರ್ಕ್ ಆಗ್ಲಿಲ್ಲಪ್ಪ ಅಂದ್ರೆ ಅಥವಾ ಏನಾದರೂ ತೊಂದರೆ ಆತಂದ್ರೆ, ತಾಂತ್ರಿಕ ದೋಷ ಆತಂದ್ರೆ, ಆದ ಕಾರಣ ಈಗ ಹೊಸ ರಿಲೀಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಯಾವುದೇ ರೀತಿಯ ನಾನು ಗೋಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ, ಆಫೀಸಿಯಲ್ ಆಗಿರುವಂಥ ವೆಬ್ಸೈಟ್ದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಯಾರ ಹತ್ರ LPG ಗ್ಯಾಸ್ ಇದೆ, HP ಗ್ಯಾಸ್ ಆಗ್ಬೋದು, ಇಂಡಿಯನ್ ಗ್ಯಾಸ್ ಆಗ್ಬೋದು, ಯಾವುದೇ ಕಂಪನಿ ಗ್ಯಾಸ್ ಆಗ್ಬೋದು, ವಿಡಿಯೋ ಕೊನೆಸನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಪಾಯಿಂಟ್ ಟು ಪಾಯಿಂಟ್ ವಿವರಿಸ್ತಾ ಹೋಗ್ತಾನೆ. ಮೊದಲಿಗೆ LPG ಗ್ಯಾಸದು ಎಷ್ಟು ಬೆಲೆ ಇಳಿಕೆ ಆಗಿದೆ ಈ ತಿಂಗಳಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದು ಗ್ಯಾಸ್ ಕೊಡೋದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ. ಅದು ಒಬ್ಬೊಬ್ಬ ರೀತಿಯಲ್ಲಿ ಒಬ್ಬೊಬ್ಬರು ಅವರೊಂದು ಕಂಪ್ನಿಯನ್ನ ತಗೊಂಡಿರ್ತಾರೆ ರಿಜಿಸ್ಟರ್ ಮಾಡಿಕೊಂಡು. ಅದರ ತಕ್ಕಂತೆ ಅವರು ಏರಿಕೆ ಮಾಡಲ್ಲ. ಸೆಂಟ್ರಲ್ ಗೌರ್ಮೆಂಟ್ದಿಂದ ಏನು ಮಾಹಿತಿ ಬರುತ್ತಲ್ಲ ಅಷ್ಟೇ ಲೆಟರ್ದಲ್ಲಿ ಕೊಟ್ಟಿರುವಂಥ ಹೆಚ್ಚಿಗೆ ಮಾಡ್ತಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ದೇಶದಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುವ ಅಡುಗೆ ಅನಿಲ ಬೆಲೆಯನ್ನು ಕಡಿತಗೊಳಿಸಲಾಗಿದೆ. ತೈಲ ಮಾರುಕಟ್ಟೆಯಲ್ಲಿ ಕಂಪನಿಗಳು ಘೋಷಿಸಿದೆ. ಅಂದರೆ ತೈಲ ಕಂಪನಿಗಳು ಈ ಘೋಷಣೆ ಮಾಡಿದ್ದು ಇಂದಿನಿಂದ, ಅಂದರೆ ಇದೇ ತಿಂಗಳಿನಿಂದ 19 kg ವಾಣಿಜ್ಯ ಗ್ಯಾಸ್ ಇದೆಯಲ್ಲ ಅದರದ್ದು ಬೆಲೆ ಸುಮಾರು 51 ರೂಪಾಯಿ ಇಳಿಕೆ ಮಾಡಿದ್ದಾರೆ. 51 ರೂಪಾಯಿ ಮೇಲೆ 50 ಪೈಸೆ ಇಳಿಕೆ ಮಾಡಿದ್ದಾರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಯಾರ್ದು 19 kg ಗ್ಯಾಸ್ ಸಿಲಿಂಡರ್ ಇದೆಯಲ್ಲ ಅವ್ರದ್ದು. ಇನ್ನು ಎರಡನೇದಾಗಿ 14.2 kg ಇದೆಯಲ್ಲ ಅದರ ಯಾವುದೇ ರೀತಿಯಾಗಿ ಇಳಿಕೆ ಮಾಡಿಲ್ಲ. ಇದು ಮೊದಲನೇ ಗುಡ್ ನ್ಯೂಸು. ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದಿಂದ ನಂಬರ್ಗಳನ್ನು ರಿಲೀಸ್ ಮಾಡಿದ್ದಾರೆ ಗ್ಯಾಸ್ ಬುಕ್ಕಿಂಗ್ ಮಾಡೋದಕ್ಕೆ. ಅಲ್ಲಿ ಕಂಪನಿ ಹೆಸರು ಕೊಟ್ಟಿರ್ತಾರೆ, ಅದ್ರ ಮುಂದ್ಗಡೆ ಗ್ಯಾಸ್ ನಂಬರ್ ಕೊಟ್ಟಿರ್ತಾರೆ. ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಆ ಒಂದು ನಂಬರ್ಗಳನ್ನು ಕಳಿಸ್ಕೊಡ್ತಾನೆ. ಅಥವಾ ಇಲ್ಲಿ ನಿಮಗೆ ನೋಡ್ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ, ಯಾರು HP ಗ್ಯಾಸ್ ಇದೆಯಲ್ಲ ಅವ್ರದ್ದು ನೋಡಿ. ಇಲ್ಲಿ ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ಅದ ನಂತರ ನಿಮಗೆ ಆಪ್ಷನ್ಗಳು ಬರತ್ತೆ ಎದಕ್ಕೆ ಬುಕ್ಕಿಂಗ್ ಮಾಡಬೇಕಾಗಿದೆ ಅಂತೇಳಿ. ಆ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರಿಜಿಸ್ಟರ್ ನಂಬರು, ಅದ ನಂತರ ನಿಮ್ಮ ಒಂದು ಹೆಸರುಗಳು ಕೇಳತ್ತೆ. ಅದ ನಂತರ ಬುಕ್ಕಿಂಗ್ ಆತಂದ್ರೆ ನಿಮಗೆ ಒಂದು ಎಷ್ಟು ಅಮೌಂಟ್ ಇದೆ ಅದು ಕೂಡ ಬರತ್ತೆ. ಅದರಲ್ಲೇ ವಾಟ್ಸಪ್ನಲ್ಲೇ ಬರತ್ತೆ. ಅದು ಸೆಂಟ್ರಲ್ ಗೌರ್ಮೆಂಟ್ದಿಂದಾನೇ ಇದು ರಿಲೀಸ್ ಮಾಡಿದ್ದಾರೆ. ಪ್ರತಿಯೊಂದು ಡಿಜಿಟಲ್ ಮಾಡ್ತಿದ್ದಾರೆ. ಈಗ ಪ್ಯಾನ್ ಕಾರ್ಡ್ ಕೂಡ ಡಿಜಿಟಲ್ ಮಾಡಿಬಿಟ್ಟಿದ್ದಾರೆ. ಇನ್ನು ಆಧಾರ್ ಕಾರ್ಡ್ ಕೂಡ ಡಿಜಿಟಲ್ ಆಗ್ತಾ ಇದೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಈಗ ಆಧಾರ್ ಕಾರ್ಡ್ ಯಾವ ರೀತಿಯಾಗಿದೆ, ಒಂದು ಹಾಳೆಗತೆ ಜೆರಾಕ್ಸ್ ಅನ್ನು ತೆಗೆದು ಹೋಗ್ತೀರಾ ಅಥವಾ ಒಂದು ಫಾರ್ಮ್ ಅನ್ನ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ತಗೊಂಡು ಹೋಗ್ತೀರಾ. ಬಟ್ ಅದು ಡಿಜಿಟಲ್ ಬರತ್ತೆ. ಇನ್ಮೇಲೆ ಪ್ಯಾನ್ ಕಾರ್ಡ್ ಕೂಡ ಡಿಜಿಟಲ್ ಬರತ್ತೆ. ನಿಮ್ಮೊಂದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಡಿಜಿಟಲ್ ಆಗತ್ತೆ. ಡಿಜಿಟಲ್ದಲ್ಲಿ ಬಂದುಬಿಟ್ಟಿದೆ ಅದನ್ನೆಲ್ಲ. ಆದರೆ ಉಳಿದಂತೆಲ್ಲ ಡಾಕ್ಯುಮೆಂಟ್ಸ್, ಎಲೆಕ್ಷನ್ ಕಾರ್ಡ್ ಕೂಡ ಡಿಜಿಟಲ್ ಆಗತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಪ್ರತಿಯೊಂದು ಡಿಜಿಟಲ್ ಮಾಡ್ತಿದ್ದಾರೆ ಈಗ. ಆದ ಕಾರಣ ಈಗ ಗ್ಯಾಸ್ ಕೂಡ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮೊದಲನೇದಾಗಿ HP ಗ್ಯಾಸ್ ಹೊಂದಿದವರಿಗೆ 9222201122 ಇದಕ್ಕೆ ಹಾಯ್ ಅಂತೇಳಿ ಮೆಸೇಜ್ ಮಾಡಿ ವಾಟ್ಸಪ್ದಲ್ಲಿ ಡೈರೆಕ್ಟಾಗಿ ಸೆಂಟ್ರಲ್ ಗೌರ್ಮೆಂಟೇ ನಂಬರ್ ಆಗಿರತ್ತೆ. ಇದು ಇದಕ್ಕೆ ನೀವು ಡೈರೆಕ್ಟಾಗಿ ಹಾಯ್ ಅಂತ ಮೆಸೇಜ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೋಬೋದು. ಇನ್ನು ಇಂಡಿಯನ್ ಗ್ಯಾಸಿಗೆ ಸಂಬಂಧಪಟ್ಟಂತೆ ಒಂದು ನಂಬರ್ ಕೊಟ್ಟಿದ್ದಾರೆ, 75888. ಅದ ನಂತರ ಮತ್ತೆ 88824. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 75 88 ಮತ್ತೆ 88 ಮತ್ತೆ 88 24 ಇದಕ್ಕೇನು ಹಾಯ್ ಅಂತೇಳಿ ಮೆಸೇಜ್ ಮಾಡಿಕೊಂಡು ಗ್ಯಾಸ್ ಬುಕ್ಕಿಂಗನ್ನು ಮಾಡ್ಕೋಬಹುದು. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅಥವಾ ನಿಮಗೇನಾದರೂ ಸೆಪ್ರೇಟಾಗಿ ಬುಕ್ಕಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾಗಿತ್ತಂದರೆ ಡೈರೆಕ್ಟಾಗಿ ಒಂದು ನಂಬರ್ ಇರತ್ತೆ, ಅದಕ್ಕೂ ಕೂಡ ಕಾಲ್ ಮಾಡ್ಬೋದು. ಅಂದರೆ ನೀವು ಮೆಸೇಜ್ ಮಾಡಿಕೊಂಡು ತೊಗೊಳ್ಬೋದು. ಇದರಲ್ಲಿ ಏನೇನು ಲಾಭ ಅಂದರೆ ನೀವು ಡೈರೆಕ್ಟಾಗಿ ಆಫೀಸ್ ಹೋಗುವಂಥ ಅವಶ್ಯಕತೆನೇ ಇರೋದಿಲ್ಲ. ಇಂಟರ್ನೆಟ್ ಮಾತ್ರ ಯೂಸ್ ಆಗತ್ತೆ. ಮತ್ತು 24 ತಾಸು ಇದು ಅವೈಲೇಬಲ್ ಇರತ್ತೆ. ರಾತ್ರಿ ಮಾಡಿ, ಮುಂಜಾನೆ ಮಾಡಿ, ಸಾಯಂಕಾಲ ಮಾಡಿ, ಮಧ್ಯರಾತ್ರಿ 12ಕ್ಕೆ ಮಾಡಿ, 1 ಗಂಟೆ ಮಾಡಿ, 2 ಗಂಟೆ ಮಾಡಿ, ಅಥವಾ ಮುಂಜಾನೆ 1 ಗಂಟೆ 2 ಗಂಟೆ ಈ ರೀತಿ ಯಾವಾಗ ಬೇಕಾದ್ರೆ ಮಾಡ್ಬೋದು. 24 ತಾಸು ಇರತ್ತೆ. ಇನ್ನು ಮತ್ತೊಂದು ಸಲ ನಿಮಗೆ ವೆರಿಫಿಕೇಶನ್ ಆಗುತ್ತೆ. ಸುಲಭ ಯೋಜನೆ ಆಗಿರತ್ತೆ ಇದು. ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇಲ್ಲಿ ಸಲಹೆಗಳು ಎಚ್ಚರಿಕೆ ನೋಡಿ ಸ್ನೇಹಿತರೆ, ಅಧಿಕೃತ ಸಂಖ್ಯೆ ಯಾವಾಗಲೂ ಗ್ಯಾಸ್ ಕಂಪನಿಯ ಅಧಿಕೃತ ವಾಟ್ಸಾಪ್ ಸಂಖ್ಯೆಯನ್ನು ಮಾತ್ರ ಬಳಸಿ. ಇದು ಎಚ್ಚರಿಕೆ ಆಗಿರತ್ತೆ ನಿಮಗೆ. ಅದ ನಂತರ ಗ್ರಾಹಕರ ID ಬುಕ್ಕಿಂಗ್ಗೆ ಮೊದಲು ನಿಮ್ಮ ಗ್ರಾಹಕರ IDಯನ್ನು ಸಿದ್ಧಗೊಳಿಸಿ. ಅದ ನಂತರ ಬುಕ್ಕಿಂಗ್ ದೃಢೀಕರಣ ಸಂದೇಶವನ್ನು ಯಾವಾಗಲೂ ಪರಿಶೀಲಿಸಿ. ಸುರಕ್ಷತೆ ವಾಟ್ಸಾಪ್ನಲ್ಲಿ ಯಾವುದೇ ವ್ಯಕ್ತಿಗಳ ಅಥವಾ ಆರ್ಥಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ.
ಇದೇನಿದೆಯಲ್ಲ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ನಂಬರ್ ಅಥವಾ ಸ್ಟೇಟ್ ಗೌರ್ಮೆಂಟ್ ನಂಬರ್ ಇದಾವಲ್ಲ ಈ ಎಲ್ಲ ನಂಬರ್ಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ನಂಬರ್ಗಳು ಬತ್ತಪ್ಪ ಅಂದ್ರೆ ಅಂತ ಅದಕ್ಕೂ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ಕೊಡಲೇಬೇಡಿ. ಯಾಕಂದ್ರೆ ಕೆಲವು ಜನ ಮಿಸ್ಯೂಸ್ ಮಾಡ್ಕೋತಾರೆ, ಹ್ಯಾಕ್ ಆಗುವಂಥ ಸಾಧ್ಯತೆ ಇರತ್ತೆ. ಅದೇ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ ಎಲ್ಲಿ ಕೂಡ ಕೊಡಕ್ಕೆ ಹೋಗಬೇಡಿ ಪರ್ಸನಲ್ ಮಾಹಿತಿ. ಈವನ್ ಸೆಂಟ್ರಲ್ ಗೌರ್ಮೆಂಟು ಇದಕ್ಕಾದ್ರೂ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಅಥವಾ ನಿಮ್ಗೆ ಏನಾದರೂ ಇಷ್ಟ ಇಲ್ಲಪ್ಪ ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಏನು ಕಚೇರಿ ಇರುತ್ತಲ್ಲ ಆ ಒಂದು ಕಚೇರಿ ಭೇಟಿ ಕೊಟ್ಟು ಅಲ್ಲಿ ಹೋಗಿ ನಂಬರನ್ನು ಪಡ್ಕೋಬಹುದು.